ಹರೇ ಶ್ರೀನಿವಾಸ, ಎಲ್ರಿಗೂ ಆರೋಗ್ಯಕರವಾದ ಬ್ರೇಕ್ಫಾಸ್ಟ್ ಬೇಕಾ? ಹಾಗಾದರೆ ಇವತ್ತಿನ ವಿಡಿಯೋ ನಿಮಗಾಗಿ. ಇವತ್ತು ನಾವು ಪ್ರೋಟೀನ್ ರಿಚ್ ತಾಲಿಪೆಟ್ಟು ಮಾಡುವ ವಿಧಾನನ ತೋರಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ಸಖತ್ತಾಗಿರೋ ಅಂಥ ಮೂಲಂಗಿ ರಾಯ್ತಾನೂ ಮಾಡ್ತಾಯಿದ್ದೀವಿ. ಹಾಗಾದರೆ ಇನ್ನೇನಿಗೆ ತಡ, ಸ್ಟಾರ್ಟ್ ಮಾಡಿಬಿಡೋಣ ವಿಡಿಯೋನ. ಕ್ಯಾರೆಟ್ ತುರ್ಕೋತಾ ಇದ್ದೀರಾ? ರೊಟ್ಟಿ ನಾವು ತಾಲಿಪೆಟ್ಟು ಅಂತೀವಿ, ಇಲ್ಲಿ ಮಸಾಲ ರೊಟ್ಟಿ ಅಂತಾರೆ. ಜೋಳದ ರೊಟ್ಟಿ ಮಾಡ್ಕೋಬೇಕಂದ್ರೆ ಎಲ್ರಿಗೂ ಬೇಜಾರು. ಅದಕ್ಕೆ ಮಸಾಲ ತರ ಎಲ್ಲ ತರಕಾರಿ ಹಾಕಿ ಮಾಡಿಬಿಟ್ರೆ ಎಲ್ರಿಗೂ ಇಷ್ಟ ಆಗುತ್ತೆ. ಮತ್ತು ಮಾಡೋದು ಅಷ್ಟೊಂದು ಶ್ರಮ ಇರಲ್ಲ. ಓಕೆ, ಯಾರು ಮಾಡ್ತಾರೆ ಜೋಳದ ರೊಟ್ಟಿ ಅಂತಾರಲ್ಲ, ಅದಕ್ಕೆ 3 ಪಾವ್ ನಮ್ಮ ಮನೆಗೆ ಬೇಕಾದಷ್ಟು ನಾನು ಹಾಕ್ಕೊಂಡಿದ್ದೀನಿ. ಇದರಲ್ಲೇ 3 ಗ್ಲಾಸ್ ಹಾಕೋಬೋದು. ತಕ್ಕಷ್ಟು ಉಪ್ಪು, ಕಣ್ಣೊಳಸಷ್ಟು ಉಪ್ಪು, ಮೆಣಸಿನಕಾಯಿ, ಕರ್ಬೇವಿನ ಸೊಪ್ಪು ಪೇಸ್ಟ್. ಇದು ಬಾಯಿನಲ್ಲಿ ಮೆಣಸಿಕಾಯಿ ಬಂದರೆ ಮಕ್ಕಳು ತಿನ್ನೋದಿಲ್ಲ, ಖಾರ ಖಾರ. ಜೀರಿಗೆ ಹಾಕ್ತಾ ಇದ್ದೀನಿ. 1 ಟೇಬಲ್ ಸ್ಪೂನಾ? 1 ಟೇಬಲ್ ಸ್ಪೂನ್ ಅಥವಾ ಟೀ ಸ್ಪೂನಾ? ಟೀ ಸ್ಪೂನ್ ಹಾಕಿದ್ರು, ಟೇಬಲ್ ಸ್ಪೂನೇ. ಓಕೆ. ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿರೋ ಸಣ್ಣಕ್ಕೆ, ಸೌತೆಕಾಯಿ ತುರಿದಿಟ್ಕೊಂಡಿರೋ ಸೌತೆಕಾಯಿ, ಆಮೇಲೆ ಕ್ಯಾರೆಟು. ಇದು ಬೇಕಿದ್ರೆ ಹಾಕ್ಕೋಬೋದು, ನಾವು ತಿನ್ನಲ್ಲ ಮಡಿಗೆ ಬರಲ್ಲ ಅಂದರೆ ಕ್ಯಾರೆಟ್ ಬಿಟ್ಕೋಬೋದು. ಬರೀ ಸೌತೆಕಾಯಿ ಹಾಕ್ಕೋಬೋದು. ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು ಎಲ್ಲ ಹಾಕ್ಕೊಂಡು ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ತೆಂಗಿನಕಾಯಿ ಎಲ್ಲ ಹಾಕಿ ಕಲಿಸ್ಕೋಬೇಕು ಚೆನ್ನಾಗಿ ಫಸ್ಟು. ಅಂತೂ ಇಂತೂ ಇವತ್ತು ನಮ್ಮ ಕಿಚನಲ್ಲಿ ಒಂದು ಉತ್ತರ ಕರ್ನಾಟಕದ ಸ್ಪೆಷಲ್ ಬ್ರೇಕ್ಫಾಸ್ಟ್ ತೋರಿಸ್ತಾ ಇದ್ದೀವಿ. ಅದು ನನಗೆ ಸಖತ್ ಖುಷಿ ಆಗ್ತಾ ಇದೆ. ಇದನ್ನು ಎತ್ತಿಟ್ಕೊಂಡು ಎಷ್ಟು ಬೇಕು ಅಷ್ಟೇ ನೀರಾಗಿ ಕಲಿಸ್ಕೊಂಡು ಮಾಡ್ಕೋಬೋದು. ಇವಾಗ ನಾನು ಸ್ವಲ್ಪ ನೀರಾಗಿ ಕಲ್ಸ್ಕೊತಾ ಇದ್ದೀನಿ. ಇದು ನಾರ್ಮಲ್ ವಾಟರ್ ಅಲ್ವಾ? ನಾರ್ಮಲ್ ವಾಟ್ರು, ಬಿಸಿ ಏನು ಬೇಕಾಗಿಲ್ಲ, ತಣ್ಣೀರೇ. ಇದು ಎಷ್ಟು ಬೇಕು ಅಷ್ಟೇ ನೀರು ಹಾಕ್ಕೊಂಡು ಕಲ್ಸ್ಕೋಬೇಕು. ಇದು ಬೇಕು ಅಂದಾಗ ಮಾಡ್ಕೊ, ಇಲ್ಲಾಂದರೆ ನೀರು ಹೊಡೆದು ಒಂಥರ ಇದಾಗಿಬಿಡ್ತೆ, ರೊಟ್ಟಿ ತಟ್ಟಕ್ಕೆ ಬರಲ್ಲ ಆಮೇಲೆ ಬೇಕಂದಾಗ. ಒಬ್ಬರು ಬೇಗ ತಿಂತಾರೆ, ಒಬ್ಬರು ಲೇಟಾಗಿ ತಿಂತಾರೆ. ಹಾಗಾಗಿ ಎಲ್ಲನೂ ಒಂದೇ ಸಾರಿಗೆ ಹಿಟ್ಟು ಕಲಸಿಟ್ಕೊಂಡ್ರೆ ಚೆನ್ನಾಗಿರಲ್ಲ. ಇಲ್ಲ ಅಂದ್ರೆ ಫ್ರಿಜ್ಜಲ್ಲೂ ಇಟ್ಕೋಬೋದು. ಏನಕ್ಕಂದ್ರೆ ನೀರಾಗಿ ಕಲಸಿರಲ್ಲ, ಹಂಗಾಗಿ ಫ್ರಿಜ್ಜಲ್ಲೂ ಇಟ್ಕೋಬೋದು. ಇಷ್ಟಿರಬೇಕು, ಇಷ್ಟು ಅದಕ್ಕಿರಬೇಕು. ಗಟ್ಟಿ ಇದ್ರೆ ತಟ್ಟೋದು ಕಷ್ಟ, ಅದಕ್ಕೆ ಸ್ವಲ್ಪ ಈ ಥರ ಇರಬೇಕು, ಸಾಫ್ಟ್ ಕನ್ಸಿಸ್ಟೆನ್ಸಿ. ಪೇಪರು ಎಲ್ಲ ಕಡೆನೂ ಸಿಕ್ಕುತ್ತೆ ಅಂಗಡಿನಲ್ಲಿ. ಬಟರ್ ಪೇಪರ್ ನಾನು ಇದ್ರ ಮೇಲೇನೆ ಹಚ್ಚೋದು. ಒಬ್ಬೊಬ್ರು ಡೈರೆಕ್ಟ್ ಹಚ್ಕೊತಾರೆ, ಆದರೆ ನಮಗೆ ಇದ್ರ ಮೇಲೆ ಅಭ್ಯಾಸ ಆಗಿದೆ, ನಾನು ಇದರಲ್ಲೇ ಹಚ್ಚೋದು. ಈ ಬಟರ್ ಪೇಪರು ನಾರ್ಮಲಿ ರೆಕ್ಟಾಂಗಲ್ ಶೇಪ್ ಬರುತ್ತೆ, ಈ ಥರ ನಾವು ಕಟ್ ಮಾಡಿ ಇಟ್ಕೊಂಡಿರ್ತೀನಿ. ಹಿಂಗಾಗಿ ನಾನು ಇದ್ರ ಮೇಲೆ ಹಚ್ತೀನಿ. ಅವ್ರವ್ರ ಇಷ್ಟ, ಹೆಂಗಾದ್ರೂ ಮಾಡ್ಕೋಬೋದು. ಡೈರೆಕ್ಟ್ ಆದರೂ ಹಚ್ಕೋಬೋದು. ಇದ್ರ ಮೇಲೆ ಆದರೆ ನಿನಗೆ ಎಷ್ಟು ತೆಳು ಬೇಕು ಅಷ್ಟು ತೆಳು ಬರುತ್ತೆ, ನಾವು ಹಚ್ಚಿದಂಗೆ ಇರುತ್ತೆ. ಅದು ಹಂಚಿದ ಮೇಲೆ ಡೈರೆಕ್ಟ್ ಹಚ್ಚಿದ್ರೆ ಅಷ್ಟು ತೆಳು ಬರಲ್ಲ. ನೀರು ಹಚ್ಕೊಂಡು ನೀರು ಹಚ್ಕೊಂಡು ಅದನ್ನ ದೊಡ್ಡದು ಮಾಡಬೇಕು. ಇದು ನಾವು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಇದ್ದೀವಿ, ಸೊ ದಟ್ ಬಿಗ್ನರ್ಸ್ಗೂ ತುಂಬ ಹೆಲ್ಪ್ ಆಗುತ್ತೆ. ಅದೇ ಮತ್ತೆ ಜೋಳ ಇಸ್ ಸೋ ಅವರ್ ಹೆಲ್ತ್. ಅಕ್ಕಿ ಹಿಟ್ಟಿನ ಮಾಡ್ತಾರೆ ಕಾಮನ್ ಆಗಿ, ಮಾಮೂಲು ಎಲ್ಲರೂ. ರಾಗಿದು ಮಾಡ್ಕೋಬೋದು, ಜೋಳದ್ದು ಮಾಡ್ಕೋಬೋದು, ಅಕ್ಕಿನಲ್ಲೂ ಮಾಡ್ಕೋಬೋದು, ಅಕ್ಕಿ ಹಿಟ್ಟನ್ನು ಮಾಡ್ಕೋಬೋದು. ಹಾಕ್ತೇನ ರಾಯ್ತ ಮಾಡ್ಕೊಂಡು ಇದಕ್ಕೊಂದು ಕಾಂಬಿನೇಷನ್. ನಮ್ಮ ಮನೇಲಿ ರಾಯ್ತಾನೆ ಮಾಡ್ತೀವಿ. ಒಬ್ಬೊಬ್ರು ಕಾಯಿ ಚಟ್ನಿ ಮಾಡ್ಕೊತಾರೆ, ಆದ್ರೆ ನಮ್ಮ ಮನೇಲಿ ತಾಲಿಪೆಟ್ಟು ಅದೇ ರೊಟ್ಟಿ ಮಾಡ್ಕೊಂಡಿವಿ ಅಂದರೆ ರಾಯ್ತ ಬೇಕು. ಇದರಲ್ಲಿ ನಿಮ್ಗೆ ಏನು ಬೇಡ ಅದನ್ನ ಬಿಟ್ಕೊಂಡು ಬೇಕಾಗಿದ್ದು ಹಾಕ್ಕೊಂಡು ಮಾಡ್ಕೋಬೋದು. ಬರೀ ಸೌತೆಕಾಯಿದೂ ಮಾಡ್ಕೋಬೋದು. ಮೂಲಂಗಿ ತುಂಬ ಒಳ್ಳೆಯದು, ಈ ಬೇಸಿಗೆಗೆ ಮೂಲವ್ಯಾಧಿಯವರಿಗೆ ತುಂಬ ಒಳ್ಳೆಯದು. ಇದಕ್ಕೆ ಮೊಸರು ಆ್ಯಡ್ ಮಾಡಿದ್ದೀರಾ? ಮೊಸರು ಹಾಕ್ಕೊಂಡಿದ್ದೀನಿ, ರುಚಿ ತಕ್ಕಷ್ಟು ಸಾಕು ಸಾಕು. ನೋಡಿಕೊಂಡು ನೀರು ಹಾಕೋದು, ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಅಷ್ಟೇ. ಕನ್ಸಿಸ್ಟೆನ್ಸಿ
ರಾಯ್ತಕ್ಕೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. 2 ಸ್ಪೂನ್ ಎಣ್ಣೆ, 3 ಸ್ಪೂನ್ ಹಾಕಿದ್ದೀನಿ. ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ ಹಾಕೋಣ. ಸ್ವಲ್ಪ ಹಿಂಗಲ್ವಾ? ಇದು ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಹಿಂಗು ಹಾಕಿ ಇದು ಒಗ್ಗರಣೆ ಮಾಡಿಟ್ಕೊಂಡಿದ್ದೀನಿ. ಇದಕ್ಕೆ ಹಾಕ್ಕೊಂಬಿಡೋಣ. ಬಿಸಿ ಬಿಸಿ ತಾಲಿಪೆಟ್ಟು ರೆಡಿಯಾಗಿದೆ. ಮಸಾಲ ರೊಟ್ಟಿ ಅಂತಲೂ ಕರಿಬೋದು. ನಾವಿಲ್ಲಿ ಜೋಳದ ತಾಲಿಪೆಟ್ಟು ರೆಡಿಯಾಗಿದೆ. ಜೋಳದ ತಾಲಿಪೆಟ್ಟು ರೆಡಿಯಾಗಿದೆ. ಎಲ್ಲ ತೋರಿಸಿದ್ದೀವಿ, ನೀವು ಮನೇಲಿ ಮಾಡ್ಕೊಳ್ಳಿ. ಮತ್ತು ಎಲ್ರಿಗೂ ಒಳ್ಳೆಯದಲ್ಲ ಜೋಳ ಅಂದರೆ, ತಂಪು ಮತ್ತು ಶುಗರ್ನವ್ರಿಗೂ ತುಂಬ ಒಳ್ಳೆಯದು. ಅಕ್ಕಿ ಮಾಡೋ ಬದಲು ಇದು ಅಕ್ಕಿ ಹಿಟ್ಟಿಂದು ತಾಲಿಪೆಟ್ಟು. ಇದ್ರ ಈ ಥರ ಜೋಳದ್ದು, ರಾಗಿದು ನೋಡಿ ಎಷ್ಟು ಸಾಫ್ಟಾಗಿ. ರಾಗಿದು ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ನೀವು ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಎಲ್ರಿಗೂ ಹರೇ ಶ್ರೀನಿವಾಸ. ಇದೇ ಥರ ಹೆಲ್ದಿ ರೆಸಿಪೀಸ್ ನಿಮಗೆ ಬೇಕು ಅಂತ ಹೇಳಿದ್ರೆ ಕುಸ್ಮಸ್ ಬ್ರಾಹ್ಮಣ್ ಕಿಚನ್ನ ಫಾಲೋ ಮಾಡ್ತಾಯಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೈಪ್ ಮಾಡಿ, ಮತ್ತು ನಮ್ಮ ಚಾನಲ್ನ ಹಾಗೆ ಪ್ರಮೋಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಹರೇ ಶ್ರೀನಿವಾಸ.